ಗೋಬಿ ತಿಂತ್ಯಮ್ಮ? ಇಲ್ಲ ಪಾನಿಪುರಿ. ಕೂದಲೆಲ್ಲ ಉದುರುತ್ತಿದೆ, ಜನರ ಮುಂದೆ ಹೆಂಗ್ ತಲೆ ಎತ್ಕೊಂಡು ಓಡಾಡ್ಲಿ? ನಾನು ಯಾಕೆ ಇಷ್ಟಪ್ಪ ಇದ್ದೀನಿ? ಕಣ್ಣುನೇ ಕಪ್ಪ ಕಿತ್ಕೊಂತಿದೀಯಾ? ದೇವ್ರೆ, ಎಲ್ರೂ ಇಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿ ನನ್ಗೆ ಯಾಕೆ ಈ ಶಿಕ್ಷೆ ಕೊಟ್ಬಿಟ್ಟೆ? ಆನ್ಮ ಬೇಡ, ನಂಗೊಂದು ಕತೆ ಹೇಳಿದ್ರೇನೆ ತಿನ್ನೋದು. ಒಂದು ಊರಲ್ಲಿ ಒಂದು ಕಾಗೆ ಇತ್ತಂತೆ. ಜಾಕೆಟ್ ಹಾಕೊಂಡ್ರೆ ನಾನು ದಪ್ಪ ಇರೋದು ಗೊತ್ತಾಗಲ್ಲ. ಕ್ಯಾಪ್ ಹಾಕೊಂಡ್ರೆ ಕೂದಲು ಉದುರಿಯೋದು ಕಾಣಿಸಲ್ಲ ಬಿಡು. ಬೇರೆ ಎಲ್ಲ ಚೆನ್ನಾಗವ್ರೆ, ನನ್ಗ್ಯಾಕೆ ಹಿಂಗ್ ಮಾಡ್ದಪ್ಪ? ನಾನು ಕುಪ್ಪಗಿದ್ದೀನಿ ಅಂತ ತುಂಬಾ ನೋವು ಪಡ್ತಿತ್ತಂತೆ. ಆಮೇಲೆ ಯಾರ ಜೊತೆನೂ ಸೇರ್ತಾ ಇರ್ಲಿಲ್ವಂತೆ. ಬಾತ್ಕೋಳಿ ಬೆಳ್ಳಗಿದೆ ಅಂತ ಬಾತ್ಕೋಳಿ ಹತ್ರ ಹೋಯ್ತಂತೆ. ಬಾತ್ಕೋಳಿ ನಾನು ನಿಂತರನೇ ಮಾಡು, ನನ್ಗೆ ಈ ಜನ್ಮ ಸಾಕಾಗಿದೆ ಅಂತಂತೆ. ಅಯ್ಯೋ ಕಾಗೆ, ನೀನ್ ಎಲ್ ಬೇಕಾದ್ರೂ ಆರೋಗ್ಬೋದು, ಏನ್ ಬೇಕಾದ್ರೂ ತಿನ್ಬೋದು, ನಾನು ಬೆಳ್ಳಗಿದ್ದೀನಷ್ಟೇ, ಆದ್ರೆ ನಿನ್ ತರ ಆರಕ್ಕಾಗಲ್ಲ. ನೀನೊಂದ್ ಕೆಲ್ಸ ಮಾಡು, ನಮ್ ಕಾಡಲ್ಲಿ ಅತಿ ಹೆಚ್ಚು ಸುಂದರವಾಗಿರೋದು ಗಿಣಿ, ನೀನು ಗಿಣಿ ಹತ್ರ ಹೋಗ್ಬಿಡು ಅಂತಂತೆ. ಆಗ ಕಾಗೆ ಗಿಣಿ ಹತ್ರ ಆರೋಯ್ತಂತೆ. ಗಿಣಿ ನಾನು ನಿಂತರ ಮಾಡ್ಬಿಡು, ನಂಗೆ ಈ ಜನ್ಮ ಸಾಕಾಗಿದೆ ಅಂತಂತೆ. ಆಗ ಗಿಣಿ ಹೇಳ್ತಂತೆ, ಅಯ್ಯೋ ಕಾಗೆ, ಸೌಂದರ್ಯನೇ ಶಾಪ ಆಗಿದೆ ನನ್ಗೆ. ಇಲ್ಲಿ ಜನರು ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದೊಂದು ಕ್ಷಣನೂ ಬೈದಲ್ಲಿ ಬದುಕ್ತಾ ಇದ್ದೀನಿ. ನನ್ನ ಹಿಡ್ಕೊಂಡು ಹೋಗ್ಬಿಟ್ಟು ರೆಕ್ಕೆ ಕಟ್ ಮಾಡಿ ಪಂಜರದಲ್ಲಿ ಕೂಡಾಕ್ಬಿಡ್ತಾರೆ. ನನ್ನ ಹೋಲ್ಸ್ಕೊಂಡ್ರೆ ನಿನ್ ಜೀವನನೇ ತುಂಬಾ ಚೆನ್ನಾಗಿದೆ. ಜನರು ನಿನ್ನ ಮುಟ್ಟಕ್ಕೆ ಎದುರ್ಕೋತಾರೆ, ಅದ್ರಲ್ಲೂ ಅವರೇ ಕರೆದು ನಿನ್ಗೆ ಊಟ ಹಾಕ್ತಾರೆ. ಅಪ್ಪ ಅಮ್ಮ ಎಲ್ಲಾರನ್ನೂ ಬಿಟ್ಟು ನಾನು ಅಲ್ಲೊಬ್ಳೇ ಇರ್ಬೇಕು. ಅವ್ರ ಖುಷಿಗೋಸ್ಕರ ನನ್ನ ಬದುಕನ್ನೇ ಹಾಳು ಮಾಡ್ಬಿಡ್ತಾರೆ ಅಂತ ಅಳ್ತಿತ್ತಂತೆ. ಪಾಪ ಆಮೇಲೆ ಕಾಗೆ ಏನ್ ಮಾಡ್ತು? ಎಲ್ರ ಜೀವನಕ್ಕಿಂತ ನನ್ನ ಜೀವನನೇ ತುಂಬಾ ಚೆನ್ನಾಗಿದೆ ಅಂತ ಖುಷಿಯಾಗಾರೋಯ್ತಂತೆ. ಹೌದು, ಈ ಜಗತ್ತಲ್ಲಿ ಯಾರೂ ಪರಿಪೂರ್ಣ ಅಲ್ಲ. ಪ್ರತಿಯೊಬ್ರು ದೇಹದಲ್ಲೂ ಏನಾದ್ರೂ ಒಂದು ಕೊರತೆ ಇರುತ್ತೆ. ನಾನು ನೋಡಕ್ ಚೆನ್ನಾಗಿಲ್ಲ, ಅವ್ರ ತರ ಕೂದ್ಲಿಲ್ಲ, ನಾನು ಕುಳ್ಳೋಕಿದ್ದೀನಿ, ನಾನು ದಪ್ಪಕ್ಕಿದ್ದೀನಿ, ನಾನು ಸಣ್ಣಕ್ಕಿದ್ದೀನಿ, ಈ ತರ ಸಾವಿರಾರು ಪ್ರಶ್ನೆಗಳು ನಮ್ಮ ತಲೆಲುಟ್ಟ ಕಾರಣನೇ ಇನ್ನೊಬ್ರನ್ನ ಕಂಪೇರ್ ಮಾಡ್ಕೊಂಡು. ನಾವ್ ಹೆಂಗೆ ಇದ್ರೂ ಪರವಾಗಿಲ್ಲ, ಫಸ್ಟ್ ನಮ್ಮನ್ನ ನಾವು ಇಷ್ಟಪಡೋಣ. ನಮ್ಮನ್ನೇ ನಾವು ಇಷ್ಟಪಡ್ಲಿಲ್ಲ ಅಂದ್ರೆ ಬೇರೋ ನಮ್ನ ಹೆಂಗೆ ಇಷ್ಟಪಡ್ತಾರೆ ಹೇಳಿ?